ಇಲ್ಲ ವೆಂಕಿ, ಇನ್ನೂ ಫೋನ್ ಬಂದಿಲ್ಲ. ಇಷ್ಟೊತ್ತಿಗೆ ಫೋನ್ ಮಾಡ್ಬೇಕಿತ್ತು, ಮಾಡಿಲ್ಲ. ಮಾಡ್ಬೋದು ಅನ್ಸ್. ನಿನ್ ಮನ್ಸಾಗ ನನಗೆ ಕಣ್ ಬಂದ್ರೆ ಮೊದ್ಲು ಆ ದೇವ್ರನ್ನ ನೋಡಕ್ಕಿಲ್ಲ, ನಿನ್ನ ನೋಡ್ತೀನಿ ಮಗ. ನೀನೆ ನನ್ನ ಪಾಲಿನ ದೇವ್ರು ಕಣಪ್ಪ. ಡಾಕ್ಟ್ರು ಫೋನ್ ಮಾಡ್ತಾರೆ. ಹಲೋ, ಡಾಕ್ಟ್ರೆ. ಹೌದಾ? ಹಂಗಾದ್ರೆ ಆಪರೇಷನ್ ಮಾಡಿದ್ರೆ ಅವನ್ ಕಣ್ ಕಾಣಿಸ್ತದೆ ಅಲ್ವಾ? ಸರಿ ಡಾಕ್ಟ್ರೆ, ನೀವ್ ಹೇಳಿದ ದುಡ್ಡನ್ನ ನಾನು ಹೊಂದಿಸ್ತೀನಿ. ಆಪರೇಷನ್ ಮಾಡಿದ್ರೆ ಅವಂಗೆ ಕಣ್ ಕಾಣಿಸ್ತದಂತೆ. ಆದ್ರೆ ಅದಕ್ಕೆ 2 ಲಕ್ಷ ಬೇಕಂತೆ. ಚಲ್ವಿ, ಅಷ್ಟೊಂದು ದುಡ್ಡು ಆಯ್ತದ? ಬೇಡ ಕಣ್ ಮಗ, ನನ್ ಮಾತ್ ಕೇಳು, ಬೇಡ. ಅಲ್ಲ, ನನ್ಗೀಗ ಆಪರೇಷನ್ ಮಾಡಿದ ತಕ್ಷಣ ದೃಷ್ಟಿ ಬರುತ್ತೆ ಅಂತ ಅದ್ ಹೆಂಗ್ ಹೇಳ್ತೀರಾ? ಅವ ಅದನ್ನೇ ಅಲ್ವೇ ಡಾಕ್ಟ್ರು ಅವತ್ತು ಕರ್ಕೊಂಡು ಹೋದಾಗ ಚೆಕ್ ಮಾಡಿದ್ದು. ನೀವ್ ಕಣ್ ಬರ್ಬೇಕು ಅಂದ್ರೆ ಯಾರಾದ್ರೂ ಕಣ್ ದಾನ ಮಾಡ್ಬೇಕಂತೆ, ಅವ್ರಿಗೋಸ್ಕರನೇ ಹುಡುಕ್ತವ್ರೆ. ಅವ್ರು ಸಿಕ್ಕಿದ ತಕ್ಷಣ ನಿಂಗೆ ಆಪರೇಷನ್ ಮಾಡ್ತಾರೆ, ಆಮೇಲೆ ಕಣ್ ಬರ್ತದೆ. ಸುಮ್ನೆ ನೀನು ಏನೇನೋ ಯೋಚನೆ ಮಾಡ್ಬೇಡ. ಆದ್ರೂ ಅಷ್ಟೊಂದು ದುಡ್ಡು ಅಂದ್ರೆ ನನ್ಗೆ ಯಾಕೋ ಬೇಡ ಅನಿಸ್ತದೆ ಮಗ. ಅಲ್ಲ ಚಲ್ವಿ, ನನ್ಗೆ ಕಣ್ಣು ಬರೆಸ್ಬೇಕು ಅಂತ ನೀವಿಬ್ರು ಯಾಕೆ ಇಷ್ಟ ಹಠ ಮಾಡ್ತಿದ್ದೀರಿ? ಈಗ ನನ್ನ ಕಣ್ ಬಂದು ಯಾವ ರಾಜ್ಯ ಆಡ್ಬೇಕು ಹೇಳು? ಅದೇ ದುಡ್ಡನ್ನ ಇಟ್ಕೊಂಡ್ರೆ ನಿಮ್ಗ್ ಸಹಾಯ ಆಯ್ತದಲ್ವಾ? ನಾಳೆ ಮಕ್ಳು ಮರಿ ಅಂತಾದ್ರೆ ಅವ್ರಿಗೆ ಖರ್ಚು ಮಾಡಕ್ ಬೇಕಾಯ್ತದೆ ಅಲ್ವೇನವ್ವ? ನನ್ ಮಾತ್ ಕೇಳಿ, ಈಗ ಆಪರೇಷನ್ ಎಲ್ಲ ಬೇಡ ಕಣವ. ಅವ್ವ ಸ್ವಲ್ಪ ಸುಮ್ನಿರ್ತೀಯ ನೀನು? ನೀನೇ ಹೇಳ್ತಾ ಇದೆಯಲ್ಲ ಮಕ್ಳು ಮರಿ ಅಂತ ಎಲ್ಲವ. ನಾನ್ ಮಕ್ಳು ಮರಿನ ಎತ್ತಿ ಮುದ್ದಾಡ್ಬೇಕು, ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ ನಿಂಗಿಲ್ವೇ? ಆಸೆ ಇರಕ್ಕಿಲ್ವೇನವ್ವ? ಆದ್ರೂ ಇಷ್ಟೊಂದು ದುಡ್ಡು ಎಲ್ಲಿಂದ ತರ್ತೀಯ ಅಂತ. ಅವಂಗೆ ಮತ್ತೆ ಕಣ್ ಕಾಣಿಸ್ತದೆ ಅನ್ನೋದೇನೋ ಖುಷಿ ವಿಷಯನೇ. ಆದ್ರೆ 2 ಲಕ್ಷ ಹೆಂಗ್ ಹೊಂದ್ಸೋದು? ಹರಿ, ಈ ತರ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡ. ಅಲ್ಲ, ಮಾವನ್ಗೆ ಅಷ್ಟೊಂದು ದುಡ್ಡಿನ ಅವಶ್ಯಕತೆ ಇದೆಯಾ? ಅದು ಈ ವಯಸ್ಸಲ್ಲೂ ನೈಟ್ ಡ್ಯೂಟಿ ಮಾಡೋಷ್ಟು? ಯಾರಿಗೆ ಗೊತ್ತಮ್ಮ, ಏನಾದರೂ ಹೇಳ್ಕೊಂಡ್ರೆ ತಾನೆ ಬಾಯ್ಬಿಟ್ಟು ಗೊತ್ತಾಗೋದಕ್ಕೆ. ಅದು ನಿಜಾನೇ ಬಿಡು. ಮನೆಯವ್ರ ಹತ್ರನೇ ವಿಷಯ ಮುಚ್ಚಿಟ್ರೆ ನಮ್ಗೆ ಗೊತ್ತಾಗ್ಬೇಕು. ಇದು ಆಫೀಸಿಗೆ ಲೇಟ್ ಆಗ್ತಿಲ್ಲ ನಿಮಗೆ? ಇಲ್ಲ, ಪರ್ಮಿಷನ್ ಕೇಳಿದ್ದೀನಿ. 1-2 ಕೆಲಸ ಇದೆ, ಮುಗಿಸ್ಕೊಂಡು ಹೋಗ್ಬೇಕು. ಹರಿ, ಒಂದು ಹೆಲ್ಪ್ ಮಾಡ್ತೀಯಾ? ಹೇಳು.
ಆಫೀಸ್ಗೆ ಆನ್ ದ ವೇ ಹೋಗ್ತಾನೆ ಇನ್ನೊಂದು ಅಂಗಡಿ ಇದೆ, ಅಡ್ರೆಸ್ಸು ಕೊಡ್ತೀನಿ, ಏನು ಕೆಲಸ ಅಂತಲೂ ಹೇಳ್ತೀನಿ. ಪ್ಲೀಸ್ ಹರಿ, ಹೆಲ್ಪ್ ಮಾಡಿ. ಸಾರಿ, ನನಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಕೆಲಸ ಇದೆ, ಯಾರನ್ನ ಮೀಟ್ ಮಾಡಬೇಕು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ದಟ್ಸ್ ಓಕೆ, ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನೇ ಹೋಗಿ ಕೆಲಸ ಮುಗಿಸ್ಕೊಳ್ತೀನಿ. ಅಲ್ಲಿ ತನಕ ಡ್ರಾಪ್ ಮಾಡ್ತೀನಿ. ಇಲ್ಲ ಒಂದೆರಡು ಕೆಲಸ ಇದೆ, ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಹೋಗ್ತೀನಿ. ಶೋರ್? ಯಾ ಬಾಯ್. ಬಾಯ್. ಸಾರಿ. ದಟ್ಸ್ ಓಕೆ. ಅಯ್ಯಯ್ಯೋ, ಟೈಮ್ ಹೋಗುತ್ತಲ್ಲಪ್ಪ, ಸೇವ್ ಮಾಡ್ಬಿಡ್ತೀನಿ. ಸರಿ ಭಾವನಾ, ಟೇಕ್ ಕೇರ್. ಯಾರು ಬಂಗಾರಿ? ಅದು ಅಷ್ಟೊತ್ತಿಂದ ಮಾತಾಡ್ತಿದ್ದೆ. ಭಾವನಾ ಜೊತೆ ಮಾತಾಡ್ತಿದ್ದೆ ರವಿ. ಭಾವನಾನ? ಏನಂತೆ ಅವಳ್ದು? ಇತ್ತೀಚೆಗೆ ಸಿದ್ದುಗೆ ಹುಷಾರಿರಲ್ವಂತೆ. ಇವತ್ತು ಹುಷಾರಾದ್ರೆ ನಾಳೆ ದಿನ ಮತ್ತೆ ಜ್ವರ ಸುಸ್ತು ಅಂತ ಮಲಗ್ತಾರಂತೆ. ಅದಕ್ಕೆ ಪೂಜೆ ಮಾಡ್ಸೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಿದ್ಲು. ಓಹ್ ಹೌದಾ? ರವಿ, ಇತ್ತೀಚೆಗೆ ಆ ಜ್ವರ ಈ ಜ್ವರ ಅಂತ ಏನಾದರೂ ಒಂದು ಬರ್ತಾನೆ ಇರುತ್ತಲ್ವಾ? ಹೌದು ಬಂಗಾರಿ, ನಮ್ಮ ಜನ ಎಲ್ಲೆಲ್ಲೋ ಹೋಗಿ ಏನೇನೋ ರೋಗಗಳನ್ನ ತೊಗೊಂಬಂದು ಇಲ್ಲಿ ಬಿಡ್ತಾರೆ. ಏನು ಮಾಡೋಕ್ಕಾಗತ್ತೆ? ಆದರೂ ರವಿ, ಸಿದ್ದು ಯಾವಾಗಲೂ ಜಾಲಿಯಾಗಿ ಖುಷಿಯಾಗಿರೋಂಥ ಮನುಷ್ಯ. ಈ ಸಲನೇ ಪಾಪ ಇಷ್ಟೊಂದು ವೀಕ್ ಆಗಿರೋದು. ಲಾಸ್ಟ್ ಟೈಮು ನೋಡಿದ್ಯಲ್ಲ ಎಷ್ಟು ಡಲ್ ಆಗಿದ್ರು ಅಂತ. ಅಲ್ಲ, ನನ್ನ ಬಂಗಾರಿ ಯಾಕೋ ಇತ್ತೀಚೆಗೆ ಈ ಭಾವನಾ ಸಿದ್ದು ಹಿಂದೆನೇ ಬಿದ್ದಿರ್ತಾಳೆ. ಛೇ. ಬಿಸಿ. ಹಲೋ, ಹೇಳಿ ಸರ್. ಅದು ಮೇಡಮ್, ನಿಮ್ಮ ಬ್ರದರ್ ಆಕ್ಸಿಡೆಂಟ್ ಬಗ್ಗೆ CCTV ಫುಟೇಜ್ ತೆಗ್ಸಕ್ಕೆ ಹೇಳಿದ್ರಲ್ಲ. ಹಾಂ, ಫುಟೇಜ್ ಸಿಕ್ತಾ? ಆಕ್ಸಿಡೆಂಟ್ ಮಾಡಿಸಿದ್ ಯಾರಂತ ಗೊತ್ತಾಯ್ತಾ? ಅದು ಮೇಡಮ್, ಆಕ್ಸಿಡೆಂಟ್ ಆಗಿದ್ದ ದಿನದ ಫುಟೇಜ್ ಎಲ್ಲ ಚೆಕ್ ಮಾಡಿದ್ರು. ಆದರೆ ಸರಿಯಾಗಿ ಅದೇ ಟೈಮದ ಫುಟೇಜ್ ಮಾತ್ರ ಕಾಣಿಸ್ತಿಲ್ಲ ಮೇಡಮ್. ಏನು, ಆ ಟೈಮ್ದು ಮಾತ್ರ ಕಾಣಿಸ್ತಿಲ್ವಾ? ಅದೇಗೆ ಸಾಧ್ಯ? ಗೊತ್ತಿಲ್ಲ ಮೇಡಮ್, ಆಕ್ಸಿಡೆಂಟ್ ಮಾಡಿರೋರು ತುಂಬ ಚಾಲಾಕಿ ಅನಿಸುತ್ತೆ. ಆಕ್ಸಿಡೆಂಟ್ ಆಗಿದ್ದ ಮಾರನೇ ದಿನನೇ ಫುಟೇಜ್ನೆಲ್ಲ ಡಿಲೀಟ್ ಮಾಡಿಸಿದ್ದಾರೆ. ಇದೇನು ಹೀಗಾಗೋಯ್ತು? ಸರ್, ಆ ಫುಟೇಜಸ್ನ ರಿಟ್ರೈವ್ ಮಾಡ್ಬೋದಲ್ವಾ? ಇಲ್ಲ ಮೇಡಮ್, ತುಂಬ ದಿನ ಆಗಿರೋದಕ್ಕೆ ರೀಟ್ರೈ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಫುಟೇಜ್ ಸಿಗಲ್ಲ ಅಂತ ಹೇಳಿದ್ರು. ಸರ್, ಹೀಗಂದ್ರೆ ಹೇಗೆ ಸರ್? ಮತ್ತೆ ಇದನ್ನ ಕಂಡುಹಿಡಿಯೋದಕ್ಕೆ ಬೇರೆ ದಾರಿನೇ ಇಲ್ವಾ? ಇದೆ ಮೇಡಮ್, ಅದೇ ರೋಡಲ್ಲಿ ಮುಂದೆ ಹೋದರೆ ದೊಡ್ಡ ಹೋಟ್ಲಿದೆ. ಆ ಹೋಟೆಲ್ದು CCTV ಫುಟೇಜ್ ತೆಗ್ಸಿದ್ರೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು. ಹಾಗಂತ ನಮ್ಮ SI ಹೇಳ್ತಿದ್ರು. ಆ ಹೋಟೆಲ್ಗೆ ಪರ್ಮಿಷನ್ ಲೆಟ್ರ್ ಕೂಡ ಕಳ್ಸಾಗಿದೆ. ನೋಡೋಣ ಮೇಡಮ್ ಏನಾಗುತ್ತೆ ಅಂತ. ಓಕೆ ಸರ್. ಯಾಕೆ ಬಂಗಾರಿ, ನೀನು ಫೋನಲ್ಲಿ ಮಾತಾಡ್ದಾಗಲೆಲ್ಲ ಬೇಜಾರಲ್ಲಿ ಇರ್ತೀಯ? ಏನಾಯ್ತು ಈಗ? PC ಹೇಳ್ತಿದ್ರು ಸ್ಕಾರ್ಪಿಯೋ ಅವ್ರದ್ದು ಫುಟೇಜಸ್ ಚೆಕ್ ಮಾಡಿಸೋದಕ್ಕೆ ನೋಡಿದ್ರಂತೆ. ಆದ್ರೆ ಆ ಟೈಮ್ದು ಮಾತ್ರ ಫುಟೇಜಸ್ ಡಿಲೀಟ್ ಆಗಿದೆಯಂತೆ ರವಿ. ಶಿಟ್, ಜಸ್ಟ್ ಮಿಸ್ ಆಗೋಯ್ತು. ಆದ್ರೆ ಒಂದಂತೂ ಗೊತ್ತಾಯ್ತು ರವಿ, CCTV ಫುಟೇಜ್ನ ಡಿಲೀಟ್ ಮಾಡಿಸಿದ್ದಾರೆ ಅಂದ್ರೆ ಇದು ಬರೀ ಆಕ್ಸಿಡೆಂಟ್ ಅಲ್ಲ, ಯಾರೋ ಬೇಕಂತಾನೆ ಮಾಡಿಸಿದ್ದಾರೆ. ಅದ್ಯಾರು ಅಂತ ಗೊತ್ತಾಗ್ಲಿ ರವಿ, ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ಶಿಕ್ಷೆ ಆಗೋ ಹಾಗೆ ಮಾಡೇ ಮಾಡ್ತೀನಿ. ಅವತ್ತು ಸ್ವಲ್ಪ ತಲೆ ಓಡಿಸಿದ್ದಕ್ಕೆ ಇವತ್ತು ಬಚಾವಾಗಿದ್ದೀನಿ. ಇಲ್ಲ ಅಂದಿದ್ರೆ ಆ ಲಾರಿ ಡ್ರೈವರ್ನ ಪೊಲೀಸ್ನವ್ರು ಹಿಡಿದು ಬೆಂಡೆತ್ತಾ ಇದ್ರು. ಎಲ್ಲ ಡೀಟೇಲ್ಸ್ ಬಾಯ್ ಬಿಡ್ತಿದ್ದ. ಬಿಡು ಬಂಗಾರಿ, ಒಂದು ದಾರಿ ಹೋದರೆ ಏನಾಯಿತು, ಇನ್ನೊಂದು ಕ್ಲೂ ಸಿಕ್ಕೇ ಸಿಗುತ್ತೆ ನೋಡು. ನೀನು ಜಾಸ್ತಿ ಯೋಚನೆ ಮಾಡಬೇಡ ಬಂಗಾರಿ, ಇನ್ನು ಈ ರೀತಿ ನೋಡೋಕ್ಕಾಗ್ತಿಲ್ಲ. ಚೇರಪ್. ಆಕ್ಚುಲಿ ನೀನು ಹೇಳಿದ್ ಕರೆಕ್ಟ್ ರವಿ. ಒಂದ್ ದಾರಿ ಹೋದ್ರೇನು ಇನ್ನೊಂದು ದಾರಿ ಇದೆಯಂತೆ. ಆಕ್ಸಿಡೆಂಟ್ ಆಗಿದ್ದ ರೋಡಲ್ಲಿ ಸ್ವಲ್ಪ ಮುಂದೆ ಹೋದ್ರೆ
ಒಂದು ದೊಡ್ಡ ಹೋಟೆಲ್ CCTV ಫುಟೇಜ್ನ ಚೆಕ್ ಮಾಡಕ್ ಹೇಳಿದಾರಂತೆ. ಅಕಸ್ಮಾತ್ ಅದೇನಾದ್ರೂ ಡಿಲೀಟ್ ಆಗಿದ್ರು ಅದನ್ನ ರಿಟ್ರೈವ್ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ. ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ಗೊತ್ತಾಗ್ಬೇಕು, ಅವನಿಗೆ ಶಿಕ್ಷೆ ಆಗ್ಬೇಕು, ಆವಾಗಲೇ ನನಗೆ ಸಮಾಧಾನ ಆಗೋದು. ಓ, ಹೋಟೆಲ್ CCTVನ ಅದಕ್ಕೊಂದು ಗತಿ ಕಾಣಿಸ್ಬೇಕಲ್ಲ. ಕರೆಕ್ಟ್ ಬಂಗಾರಿ, ಕರೆಕ್ಟ್. ಶಿಕ್ಷೆ ಆಗಲೇಬೇಕು. ಸುಂದರಿ, ಇವತ್ತು ನೋಡಿ ಬರ್ತಾ ಬೇಕಾಗಿರೋ ಹಣ್ಣುಗಳನ್ನೆಲ್ಲ ಕೆಲವು ತಂದಿದ್ದೀನಿ. ಕೇಸರು ತುಂಬ ಒಳ್ಳೆ ಕ್ವಾಲಿಟಿ ಸಿಕ್ತು ಅಂತ ತರಿಸಿದ್ದೀನಿ ನೋಡಿ. ನೋಡೋ, ನಿನ್ನ ಗಂಡನ್ಗೆ ಹೇಳು ಕೇಸರಿ ತಂದು ಹಾಲು ಚೆನ್ನಾಗಿ ಕಲಿಸ್ಕೊಡಕ್ಕೆ ಹೇಳು. ನಾನು ನಾವಿಬ್ಬರು ಮಾತಾಡಿದ್ದನ್ನ ನಿಮ್ಮ ಯಜಮಾನ್ರು ಹಾಗೆ ಹೇಳ್ತಿದ್ದಾರೆ. ಇದಕ್ಕೇನೆ ನಾನು ಎಲ್ಲಿ ಹೋದ್ರೂ ನಾನು ಏನು ಮಾಡ್ತಾರೋ ಅವ್ರಿಗೆಲ್ಲ ಗೊತ್ತಾಗ್ತಿರುತ್ತೆ. ಪ್ರತಿಯೊಂದನ್ನು ಈ ಕ್ಯಾಮ್ರಾ ಮೂಲಕ ಗಮನಿಸ್ತಾ ಇರ್ತಾರೆ. ಯಾಕೆ ಹೀಗೆ ಮಾಡ್ತಿದ್ದಾರೆ? ಚಿಮ್ಮರಿ, ಅಪ್ಪ ನೀವಾ? ಇಲ್ಲಿ ನಮ್ಮನ್ನು ಬಿಟ್ಟು ಇನ್ಯಾರಿದ್ದಾರೆ? ಅದು ಸರಿ ರೀ, ಈ ಮನೇಲಿ ನಾನು ನೀವು ಅಜ್ಜಿ ಬಿಟ್ರೆ ಇನ್ಯಾರು ಬರಕ್ಕೆ ಸಾಧ್ಯ? ಬಂದರೂ ನಿಮಗೆ ಗೊತ್ತಾಗುತ್ತಲ್ಲ. ಹಾಗಂದ್ರೆ ಏನು ಚಿಮ್ಮರಿ? ಅಂದರೆ ಯಾರಾದರೂ ಬಂದರೆ ನಾನು ನಿಮಗೆ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತಲ್ವಾ ಅಂದೆ. ಯಾಕೋ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ವಿಷಯ ಇಟ್ಕೊಂಡು ಕೊರಗ್ತಾ ಇದ್ದೀರಿ ಅನಿಸ್ತಾ ಇದೆ. ನನ್ನ ಹತ್ರ ಹೇಳ್ತಾ ಇಲ್ಲ, ಹೇಳಿ. ಥರ ನನ್ನ ಮುದ್ದಾಗಿ ನೋಡ್ಕೊಳ್ಳೋ ಗಂಡ ಇರುವಾಗ ನಾನು ಯಾಕೆ ಕೊರಗಲಿ? ನಿಮಗೆ ಗೊತ್ತಲ್ಲ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಆಗೋದು ಸಹಜ. ಅದಕ್ಕೋಸ್ಕರ ಒಂದ್ಸತಿ ಇದ್ದಿದ್ದ ಥರ ಇನ್ನೊಂದ್ಸತಿ ಇರೋಕ್ಕಾಗ್ತಿಲ್ಲ ಅಷ್ಟೇ. ಅಷ್ಟೇ ತಾನೇ? ಇನ್ಯಾವುದೋ ಬೇರೆ ವಿಷಯ ಇಲ್ಲ ಅಲ್ವಾ? ಇದ್ರೆ ನನ್ನ ಹತ್ರ ಹೇಳಿ ಚಿನ್ನುಮರಿ. ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಆಫೀಸಿಗೆ ಲೇಟ್ ಆಯಿತು, ಹೊರಡಿ ನಿಮ್ಮ ಮೊದಲು. ನೀನು ಈ ಥರ ಮೂಡಲ್ಲಿದ್ದಾಗ ನಾನು ಆಫೀಸ್ಗೆ ಹೋಗೋಕೆ ಮನ್ಸು ಹೆಂಗೆ ಬರುತ್ತೆ? ಇವತ್ತು ನಾನು ಆಫೀಸ್ಗೆ ಹೋಗಲ್ಲ, ಮನೆಯೇ ಇದ್ದು ಬಿಡ್ತೀನಿ, ನಿಮ್ಮನ್ನು ನೋಡ್ಕೊತೀನಿ. ಹಾಂ, ಅದೇ ಮತ್ತೆ ಏನ್ರಿ ನೀವು ಆಫೀಸ್ ತಪ್ಪಿಸ್ಕೊಳ್ಳೋಕೆ ರೀಸನ್ ಹುಡುಕ್ತಾ ಇರ್ತೀರಲ್ಲ, ಅದೆಲ್ಲ ಏನು ಬೇಡ. ನಾನು ಚೆನ್ನಾಗೇ ಇದ್ದೀನಿ. ಹಾಗೇನಾದರೂ ಆದರೆ ನಿಮಗೆ ಫೋನ್ ಮಾಡಿ ಹೇಳ್ತೀನಿ, ಸರಿನಾ? ಹೊಡಿ 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 ಮೊದಲು ಹೊರಡಿ. ಐ ಶೋರ್? ಹೋಗಿ ಬರ್ತೀನಿ, ಮನೆ ಕಡೆ ಜೋಪಾನ. ಅತ್ತೆ, ಜಾನು ಯಾಕೆ ಫೋನ್ ಮಾಡಿದ್ಲು? ಇಲ್ಲಿಗೆ ಬರ್ತಾಳಂತ? ಇಲ್ಲ ವೀಣಾ, ಆ ವಿಷಯ ಏನೂ ಹೇಳಲಿಲ್ಲ. ಆದರೆ ಅತ್ತೆನ ಕರ್ಕೊಂಡು ಹೋಗೋದಕ್ಕಾಗತ್ತಾ ಅಂತ ಕೇಳ್ತಿದ್ಲು. ಹೌದಾ? ಯಾಕೆ ಕೇಳಿದ್ಲು? ಯಾಕಂದ್ರೆ ಮಾವ ಅಜ್ಜಿನ ಇಲ್ಲಿ ಕರ್ಕೊಂಡು ಬರ್ತೀನಿ ಅಂತಂದಾಗ ಗಂಡ ಹೆಂಡತಿ ಇಬ್ರು ಅಜ್ಜಿ ಇಲ್ಲೇ ಇರಲಿ, ಹುಷಾರಾದ್ಮೇಲೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಹಾಗೆ ಹೇಳಿದ್ಲು ಅಂತ. ಜಯಂತ್ ಅವರೇ ಏನಾದರೂ ಕರ್ಕೊಂಡು ಹೋಗೋ ಕೇಳು ಅಂತ ಹೇಳಿರ್ಬೋದಾ? ಛೇ ಇಲ್ಲಮ್ಮ, ಅಳಿಯಂದ್ರ ಅಥದವರಲ್ಲ, ನಿನಗೂ ಗೊತ್ತಲ್ವಾ. ಅವರೇ ತಾನೇ ಬಲವಂತ ಮಾಡಿ ಅಲ್ಲಿಟ್ಕೊಂಡಿದ್ದಾರೆ ಅಂದಮೇಲೆ ಅವರೇ ಯಾಕೆ ಹಾಗೆ ಹೇಳ್ತಾರೆ? ಏನೋ ಇರಬೇಕು. ಇನ್ನೊಂದ್ಸಲ ಫೋನ್ ಮಾಡಿ ನಾನೇ ತಿಳ್ಕೊತೀನಿ. ಆದರೂ ಅತ್ತೆ, ಅಜ್ಜಿ ಇಲ್ಲಿಗೆ ಬಂದರೆ
ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತಲ್ವಾ? ಹೌದು ವೀಣಾ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಮಾವನಿಗೆ ಏನೋ ಒಂದು ಕೆಲಸ ಇತ್ತು, ತೂಗಿಸ್ಕೊಂಡು ಹೋಗೋರು. ಈಗ ಅದು ಇಲ್ಲ. ಈಗ ಅತ್ತೆ ನೋಡ್ಕೊಳ್ಳೋದ್ರ ಜೊತೆಗೆ ಜಾನು ಬಾಣನ್ ತನಕೂ ಕರ್ಕೊಂಬರ್ಬೇಕು. ಇದೆಲ್ಲ ಹೇಗಾಗುತ್ತೋ ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲ ಅತ್ತೆ, ಎಲ್ಲದಕ್ಕೂ ಮಾವನೇ ಯಾಕೆ ಕಷ್ಟಪಡಬೇಕು ಹೇಳಿ? ಈಗ ಆಟೋ ಓಡಿಸ್ತಾ ಇದ್ದಾರಲ್ವಾ, ಅದರಲ್ಲೇ ಹೇಗೋ ತೂಗಿಸ್ಕೊಂಡು ಹೋಗ್ಬೋದಲ್ವಾ ಅತ್ತೆ? ಈ ಎರಡೆರಡು ಕೆಲಸ ಮಾಡೋದು ಬೇಕಾ ಹೇಳಿ? ನಾನು ಅದನ್ನೇ ಹೇಳ್ದೆ ವೀಣಾ. ಜಾನು ಬಾಣಂತನ ಮಾಡಿ ಕಳಿಸೋವರೆಗೂ ಹೋಗ್ತೀನಿ, ಆಮೇಲೆ ಹೋಗಲ್ಲ ಅಂತ ಹೇಳಿದ್ದಾರೆ. ನೋಡಿದ್ರೆ ಈಗ ಆ ಕೆಲಸನೂ ಇಲ್ಲದೆ ಆಯ್ತು. ಅಲ್ಲ ಅತ್ತೆ, ಎಲ್ಲದಕ್ಕೂ ನೀವಿಬ್ಬರೇ ತಲೆ ಕೆಡಿಸ್ಕೋಬೇಕಾ? ಇವರು ಎಲ್ಲ ದುಡಿತಾ ಇದ್ದಾರೆ ತಾನೆ. ತಿಂಗಳಿಗಿಷ್ಟು ಅಂತ ಸ್ವಲ್ಪ ಎಕ್ಸ್ಟ್ರಾ ಖರ್ಚನ್ನು ಇಬ್ಬರ ಹತ್ರನೂ ಕೊಡೋದಕ್ಕೆ ಹೇಳಿದ್ರೆ 4 ಜನ ಹಂಚ್ಕೊಂಡ್ರೆ ಮಾಂಗೂ ಸ್ವಲ್ಪ ಭಾರ ಕಡಿಮೆ ಆಗುತ್ತಲ್ವ ಅತ್ತೆ? ಅದು ಸರಿನೇ ವೀಣಾ, ಆದರೆ ಮಕ್ಕಳ ಮೇಲೆ ಎಷ್ಟು ಅಂತ ಭಾರ ಹಾಕೋದು? ಸರಿಯಾಗಿ ಹೇಳಿದ್ರಿ ಅತ್ತೆ. ಜಾನು ಇವರಿಬ್ಬರಿಗೂ ತಂಗಿನೇ ತಾನೆ, ಏನು ಹೊರಗಡೆಯವ್ರ ಮೇಲೆ ಖರ್ಚು ಮಾಡ್ತಿದ್ದಾರೆ? ವೀಣಾ, ಮಕ್ಕಳು ಚಿಕ್ಕವರಿದ್ದಾಗಲೇ ಚಂದ. ದೊಡ್ಡವರಾಗ್ತಿದ್ದ ಹಾಗೆ ಪರಿಸ್ಥಿತಿ ಮನಸ್ಥಿತಿ ಎರಡೂ ಬದಲಾಗತ್ತೆ. ಆಗ ಪ್ರತಿಯೊಂದಕ್ಕೂ ಲೆಕ್ಕ ಹಾಕೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ವೀಣಾ, ವಯಸ್ಸಾಗಬಾರ್ದು. ವಯಸ್ಸಾದ್ಮೇಲೆ ಬೇರೆಯವ್ರಿಗೆ ಹೊರೆ ಆಗಬಾರ್ದು. ಹೊರೆ ಆಗೋಕ್ಕೂ ಮುಂಚೆನೇ ಜೀವ ಹೋಗ್ಬಿಟ್ರೆ ಒಳ್ಳೆಯದು. ಅತ್ತೆ ಬಿಡ್ತು ಅನ್ನಿ ಅತ್ತೆ, ಯಾಕೆ ಹೀಗೆಲ್ಲ ಮಾತಾಡ್ತೀರಾ ನೀವು? ಏನಾರು ಮಾತಾಡಿ ನಂಗೆ ಬೇಜಾರು ಮಾಡ್ಬಿಡಿ ನೀವು. ಸರಿ, ಇದು ಸಾಕಾ ನೋಡು. ಇನ್ನೊಂದು ಸ್ವಲ್ಪ ಬೇಕಲ್ವ ಅತ್ತೆ? ಎಲ್ಲ ಮುಳುಗೋಯ್ತು ಹರಿ. ಏನಾಯ್ತು? ಆರ್ ಯು ಆಲ್ ರೈಟ್? ಯಾಕೆ ಹೇಳ್ತಾ ಇದೀಯಾ? ಏನ್ ಮಾಡ್ಲಿ, ತಲೆ ಚಿಟ್ಟಿಡಿತಾ ಇದೆ, ಒಂದು ತೋಚ್ತಾ ಇಲ್ಲ. ಬೇಬಿ, ನೀನ್ ಕರೆಕ್ಟ್ ಆಗಿ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಏನಾಯ್ತು ಹೇಳು. ಏನ್ ಹೇಳಿ? ನೋಡು, ಇಲ್ಲಿ ನೋಡು, ನೋಡು. ಅಯ್ಯೋ ದೇವ್ರೆ, ಇದು ಡೂಪ್ಲಿಕೇಟ್ ಅಂತ ಹುಡುಗೇನಾದ್ರು ಗೊತ್ತಾಗೋಯ್ತಾ? ಅಥವಾ ನಾನೇ ಈ ಕೆಲಸ ಮಾಡಿರೋದು ಅಂತ ಏನಾದ್ರು? ಅಯ್ಯಯ್ಯೋ, ಏನಪ್ಪ ಮಾಡೋದು? ಬೇಬಿ, ಸಮಾಧಾನ ಮಾಡ್ಕೊ. ಏನಾಯ್ತು ಕರೆಕ್ಟಾಗಿ ಹೇಳು. ಹರಿ, ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಹರಿ? ನಾನು ಮೊದಲೇ ಟೆನ್ಷನ್ ಇದ್ದೀನಿ. ಇದ್ಯಾವುದು ನನ್ನ ಒಡವೆ ಅಲ್ಲ ಹರಿ, ಇದು ಡೂಪ್ಲಿಕೇಟ್ ಚಿನ್ನ ಅಲ್ಲ. ನಾನು ಅಮ್ಮನ್ನು ಕೇಳಿದೆ, ಅವ್ರು ಪರ್ಚೇಸ್ ಮಾಡೋ ಬಿಲ್ಲು ತೋರಿಸಿದ್ದಾರೆ. ಆ ಅಂಗಡಿಗೆ ಹೋಗಿ ವಿಚಾರಿಸಿದೆ, ಅವ್ರು ಹೇಳಿದ್ರು ಇಲ್ಲ ಮೇಡಮ್, ಇದು ನಾ ಮಾಡ್ಕೊಟ್ರೋ ಒಡವೆ ಅಲ್ಲ, ಇದು ಡೂಪ್ಲಿಕೇಟ್ ಅಂತಂದ್ರು. ಇದೆಲ್ಲ ಮೋಸ ಆಗಿದೆ ಹರಿ, ಖಂಡಿತ ಇಲ್ಲೇನೋ ಮೋಸ ಆಗಿದೆ. ಅಂದಾಜ್ ಹಾಗೆ 3.5 ಲಕ್ಷ ಆಗ್ಬೋದು. ಬೇಬಿ, ಅಲ್ಲ ಇದೆಲ್ಲ ಹೇಗಾಗಕ್ಕೆ ಸಾಧ್ಯ ಹೇಳು? ನನಗೇನು ಅರ್ಥನೇ ಆಗ್ತಾ ಇಲ್ಲ. ಈಗ ಆಗೋಗಿದ್ಯಲ್ಲ, ಇರೋ 3 ಜನದಲ್ಲಿ ಕದ್ದವ್ರು ಯಾರು ಅನ್ನೋ ಹಾಗೆ. ನನಗೆ ಗೊತ್ತು ಹರಿ, ಈ ಕೆಲ್ಸನ ನಿಮ್ಮನೆ ಅವರೇ ಮಾಡಿರೋದು. ನನ್ಗೆ ಅವ್ರ ಮೇಲೆ ಡೌಟು. ಬೇಬಿ, ಮನೆಯವ್ರು ಯಾಕೆ ಹೀಗೆಲ್ಲ ಮಾಡ್ತಾರೆ ಹೇಳು? ಅದು ಅಲ್ಲದೆ ಅವ್ರು ಯಾರು ನಮ್ಮ ರೂಮಿಗೆ ಬರೋದೇ ಇಲ್ಲ ನೋಡು. ಮೋಸ್ಟ್ಲಿ ಇದು ಹೊರಗಡೆನೇ ಆಗಿರೋ ಮಿಸ್ಟೇಕ್ ಅನ್ಸುತ್ತೆ. ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ವಿಚಾರಿಸ್ತೀನಿ. ಕಾಮ್ ಡೌನ್ ಪ್ಲೀಸ್. ಅಂದ್ರೆ ಏನೇನ್ ಮಾತನಾಡ್ತಾ? ನಾನ್ ಸುಳ್ಳು ಹೇಳ್ತಾ ಇದ್ದೀನ? ನನ್ನ ಒಡವೆನ ನಾನೇ ಮುಚ್ಚಿಟ್ಟು ನಾಟಕ ಮಾಡ್ತಾ ಇದ್ದೀನ? ಬೇಬಿ, ಅಲ್ಲ ಬೇಬಿ, ನಾನು ಹೇಳ ಬರೀ ಈ ಕೆಲಸ ಯಾರೇ ಮಾಡಿರ್ಲಿ, ಅವ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಂಬಿ ಅನ್ಸೋ ಹಾಗೆ ಮಾಡ್ತೀನಿ. ಅಯ್ಯಯ್ಯೋ, ಅಲ್ಲ ಬೇಬಿ ನೋಡು, ಅದು ಹಾಗಲ್ಲ.
ನೀನೇನು ಯೋಚನೆ ಮಾಡಬೇಡ, ಕಾಮಾಗಿರು, ಸಮಾಧಾನ ಮಾಡ್ಕೊಂಡು ನಾನು ಎಲ್ಲ ವಿಚಾರಿಸ್ಕೊಂಡ್ಬರ್ತೀನಿ. ಇದು ಬೇರೆ ಕಡೆ ಆಗಿರೋ ಮಿಸ್ಟೇಕು ಅನ್ಸುತ್ತೆ. ನಾನೇ ಖುದ್ದಾಗಿ ಇದ್ರ ಬಗ್ಗೆ ವಿಚಾರಿಸ್ತೀನಿ. ಪ್ಲೀಸ್ ಸಮಾಧಾನ ಮಾಡ್ಕೊ, ಪ್ಲೀಸ್. ಆ ಥರ ಪಡಬೇಡ, ಹುಡುಕ್ಬೇಡ ಪ್ಲೀಸ್. ಅಯ್ಯೋ, ಈಗೇನಪ್ಪ ಮಾಡೋದು? ಏನು ಮಾಡೋದು? ಅಯ್ಯೋ ದೇವ್ರೆ.